ನಮಸ್ಕಾರ ಕರ್ನಾಟಕ. ನಾವಿವತ್ತು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ ನಲ್ಲಿರುವಂತಹ ತ್ರಿಪುರ ವಾಸಿನಿಯಲ್ಲಿದ್ದೇವೆ. ವಿಶೇಷವಾಗಿ ಇಂಡಿಯಾ MSME ಕನ್ಕ್ಲೇವ್ ಮೊದಲನೇ ಬಾರಿಗೆ ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಸುಮಾರು 100ರಿಂದ 150ಕ್ಕೂ ಹೆಚ್ಚು ಒಂದು ಸ್ಟಾಲ್ಸ್ ಮುಖಾಂತರ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೋದ್ಯಮಗಳು ಭಾಗವಹಿಸಿದ್ರು ಅಂತಾನೆ ಹೇಳ್ಬೋದು. ವಿಶೇಷವಾಗಿ ಹಲವಾರು ಇಂಡಸ್ಟ್ರಿಯಲ್ ಸೆಕ್ಟರ್ಸ್ ನಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ದಶಕಗಟ್ಟಲೆಯಿಂದ ತಮ್ಮದೇ ಆದ ಕೊಡುಗೆ ನೀಡಿರುವಂತಹ ಮಹನೀಯರೆಲ್ಲ ಉಪಸ್ಥಿತರಿದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಹಲವಾರು ಮೀಟಿಂಗ್ಸ್ ಗಳು ನಡೀತು. ಅದೇ ತರನೇ ಇವತ್ತು ಉಲ್ಲಾಸ್ ಕಾಮತ್ ಅವರು UK ಕಂಪನಿಯ ಒಂದು ಮಾಲೀಕರು ಅವರು ಇದ್ದಾರೆ ನಮ್ಮೊಟ್ಟಿಗೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಇದೊಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. ನಮ್ಮ FKCCI ಪೀಣ್ಯ ಇಂಡಸ್ಟ್ರಿ ಅಸೋಸಿಯೇಷನ್ ಕಾಸಿಯಾದವರು ಬಹಳ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದಾರೆ. ಸಾವಿರಾರು ಜನ ಇಲ್ಲಿ ವಿಸಿಟರ್ಸ್ ಬರ್ತಾ ಇದ್ದಾರೆ. 200-300 ಸ್ಟಾಲ್ಗಳಿದೆ. MSME ಗಳಿಗೆ ಇಂಥ ಒಂದು ಪ್ರೋಗ್ರಾಮ್ ಅವಾಗ ಮಾಡ್ತಾ ಇರ್ಬೇಕು. ಪಾಲಿಸಿ ಮೇಕರ್ಸ್ ಇರ್ಬೋದು, ಇಲ್ಲ ಬ್ಯಾಂಕರ್ಸ್ ಇರ್ಬೋದು, ಸ್ಟಾಕ್ ಎಕ್ಸ್ಚೇಂಜ್ ಇರ್ಬೋದು, ಪ್ಯಾನಲ್ ಡಿಸ್ಕಷನ್ ಇರ್ಬೋದು, ಎಕ್ಸ್ಪರ್ಟ್ಸ್ ಇರ್ಬೋದು, ಎಲ್ಲರೂ ಒಂದೇ ಕಡೆ ಬಂದು ಬೆಳಿಗ್ಗೆಯಿಂದ ಎಲ್ಲ ಮೀಟಿಂಗ್ ಎಲ್ಲ ನಡೀತಾ ಇದೆ. ಎಲ್ಲ ಪ್ಯಾನಲ್ ಡಿಸ್ಕಷನ್ ಚೆನ್ನಾಗಿ ಆಗಿದೆ. ಮಿನಿಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಸೊ ಇಟ್ ಇಸ್ ಅ ಗುಡ್ ಗ್ಯಾದರಿಂಗ್ ಓವರ್ ಆಲ್. ಅಂಡ್ MSME is the backbone of the country. MSMEಗಳು ಎಲ್ಲಿ ತನಕ ಚೆನ್ನಾಗಿರ್ತಾರೆ ದೇಶಕ್ಕೆ ಅದು ಒಳ್ಳೇದು. MSME ಇವತ್ತು 30% GDP ಅವ್ರು ಕೊಡ್ತಾ ಇದ್ದಾರೆ, 65% ಜಾಬ್ಸ್ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಪ್ರೋಗ್ರಾಮ್ ನ ಅವಾಗ ಮಾಡಬೇಕು. ಬಹಳ ಚೆನ್ನಾಗಿ ಬಂದಿದೆ ಪ್ರೋಗ್ರಾಮ್. ಮೂರು ಪ್ರಮುಖ FKCCI ಆಗಿರ್ಬೋದು, ಕಾಸಿ ಆಗಿರ್ಬೋದು, ಪೀಣ್ಯ ಇಂಡಸ್ಟ್ರಿ, ಮೂರು ಅಸೋಸಿಯೇಷನ್ಸ್ ವತಿಯಿಂದ ಈ ಒಂದು ಕನ್ಕ್ಲೇವ್ ಮೊದಲನೇ ಬಾರಿಗೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸೊ ಹೇಗಿದೆ ಸರ್ ಔಟ್ಪುಟ್ ಹೇಗಿದೆ? ಮತ್ತೆ ಎಕನಾಮಿ ವೈಸ್ ಅಲ್ಲಿ ಮತ್ತೆ ಬಿಸ್ನೆಸ್ ವೈಸ್ ಅಲ್ಲಿ ಯಾವ ತರ ಇದು ಇಂಪ್ಯಾಕ್ಟ್ ಆಗುತ್ತೆ? ಇದು ಬಹಳ ಚೆನ್ನಾಗಿದೆ ನೋಡಿ. ಈಗ ಇಂಡಿಯಾ ಈಗ 4ನೇ ಪೊಸಿಷನ್ ಬಂದಿದೆ GDP ಅಲ್ಲಿ. $4 trillion ಎಕಾನಮಿ ಇಂಡಿಯಾ ಆಗಿದೆ. ದೇಶ 10 trillion ಎಕಾನಮಿ ಬೈ 2032 $10 trillion ಎಕಾನಮಿ ಆಗುತ್ತೆ. ಆವಾಗ ಕರ್ನಾಟಕ 2032 ನಲ್ಲಿ $1 trillion ಎಕಾನಮಿ ಇರುತ್ತೆ. ಆ ಟೈಮಲ್ಲಿ ನಮ್ಮ ಸ್ಟೇಟ್ ಅಲ್ಲಿ ನಮ್ಮ ಒಂದು MSMEಗಳಿಗೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ. ಯಾಕಂದ್ರೆ ಅವರಿಗೆ ದೇಶ ಹೆಂಗ್ ನಡೀತಾ ಇದೆ, ವರ್ಲ್ಡ್ ಹೆಂಗ್ ನಡೀತಾ ಇದೆ, ಅವ್ರ ಬಿಸ್ನೆಸ್ ಹೆಂಗ್ ನಡೀತಾ ಇದೆ, ಅದ್ರ ಬಗ್ಗೆ ಮಾಹಿತಿ ತಗೊಳ್ಳಿಕ್ಕೆ ಇಂಥ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಒಳ್ಳೆ ಒಂದು ನೆಟ್ವರ್ಕ್ ಆಗುತ್ತೆ, ಅವ್ರಿಗೆ ಒಳ್ಳೆ ಒಂದು ಕನೆಕ್ಷನ್ ಸಿಗುತ್ತೆ. ಪ್ಲಸ್ ಪಾಲಿಸಿ ಮೇಕರ್ಸ್ ಬಂದು ಮಾತಾಡ್ಬೇಕಾದ್ರೆ ಅವ್ರದ್ದೊಂದು ಕ್ವಶನ್ಸ್ ಇದೆ, ಅದಕ್ಕೆ ಆನ್ಸರ್ಸ್ ಸಿಗುತ್ತೆ. ಸೊ ಓವರ್ ಆಲ್ ಇಟ್ ಇಸ್ ಎ ವೆರಿ ಗುಡ್ ಬಿಗಿನಿಂಗ್. ಸ್ಪೆಷಲಿ ಕರ್ನಾಟಕದಲ್ಲಿ FKCCI ಪೀಣ್ಯ ಮತ್ತೆ ಕಾಸ್ಯ ಇಸ್ ಅ ಪವರ್ಫುಲ್ ಆರ್ಗನೈಸೇಷನ್. ಹಾಗಾಗಿ ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ. ಈವೆಂಟ್ಸ್ ಬೆಳಗ್ಗೆ ನಾನು ನೋಡಿದ್ದೀನಿ, ನಾನು ಬಹಳ ಚೆನ್ನಾಗಿ ಈವೆಂಟ್ ಬರ್ತಾ ಇದೆ. ಇದು 2 ದಿನದ ಪ್ರೋಗ್ರಾಮ್. ಓವರ್ ಆಲ್ ಇಟ್ ಇಸ್ ಅ ವಂಡರ್ಫುಲ್ ಈವೆಂಟ್ಸ್. ಸೆಂಟ್ರಲ್ ಗೌರ್ಮೆಂಟ್ ಇಂದ ತುಂಬಾ ಬೆನಿಫಿಟ್ಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರಿಯಿಂದ ಬಂದಿದ್ದಾರೆ ಬೆಳಗ್ಗೆ ಪ್ರೋಗ್ರಾಮ್ ಅಲ್ಲಿ. ಹಾಗಾಗಿ ಏನೇನು ಪಾಲಿಸಿಗಳಿದೆ, ಏನೇನು ಗೌರ್ಮೆಂಟ್ ಒಳ್ಳೆ ಪಾಲಿಸಿ ಇದೆ, ಅದನ್ನ ನಾವು ನಮ್ಮ ಅಸೋಸಿಯೇಷನ್ ಮೂಲಕ ನಮ್ಮ MSMEಗಳಿಗೆ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಪಾಲಿಸಿಗಳಿರುತ್ತೆ, ಬಟ್ ಅದನ್ನ ಯಾವ ತರ ಯುಟಿಲೈಸ್ ಮಾಡಬೇಕು ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೊ ನೈಸ್ ಇನಿಷಿಯೇಟಿವ್. ಸರ್, ಯುವ ಜನತೆಗೆ ಮತ್ತೆ ಜನರಲ್ ಆಗಿ ಈ ಒಂದು ಟೆಕ್ನಿಕಲ್ ಆಗಿ ಓದಿರೋರು ಗ್ರಾಮೀಣ ಸ್ಟೂಡೆಂಟ್ಸ್ ಎಲ್ಲ ಇರ್ತಾರೆ, ಈ ತರ ಒಂದು ಕನ್ಕ್ಲೇವ್ ಮಾಡೋ ಮುಖಾಂತರ ಅವ್ರಿಗೆ ಯಾವ ತರ ಯುವ ಜನತೆಗೆ ನಂದು ಕಮ್ಯುನಿಕೇಶನ್, ನನ್ನ ಸಜೆಷನ್ ಅಂತ ಹೇಳಿದ್ರೆ, ಚಿಕ್ಕ ಕಂಪ್ನಿಯಲ್ಲಿ ದೊಡ್ಡ ಜಾಬ್ ಅಂತ ತಗೊಳ್ಳಿ. ದೊಡ್ಡ ಕಂಪ್ನಿಯಲ್ಲಿ ಚಿಕ್ಕ ಕೆಲ್ಸಕ್ಕೆ ಹೋಗ್ಬೇಡಿ. ಈಗಿನ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ. ಈ ಕೆಲಸ ಸಿಗ್ಬೇಕಾದ್ರೆ ಚಿಕ್ಕದೊಂದು MSMEಲಿ ಒಂದು ಕೆಲಸ ತಗೊಂಡು ಲೈಫಲ್ಲಿ ತುಂಬಾ ಮುಂದೆ ಬರ್ಬೋದು. ದೇಶದಲ್ಲಿ ಅವರು 12 ಕೋಟಿ ಜಾಬ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದಾರೆ. ಈಗ ಜಾಬ್ ಕ್ರಿಯೇಟ್ ಮಾಡ್ತಾ ಇರೋದೆಲ್ಲನೂ MSMEಗಳು. ಹಾಗಾಗಿ ಯಾವಾಗ ನಿಮ್ಗೆ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ MSMEಲಿ ಸೇರ್ಕೊಂಡು ಮನೆಯಲ್ಲೇ ಇದ್ಕೊಂಡು ಮನೆ ಹತ್ರ ಇರೋ ಫ್ಯಾಕ್ಟ್ರಿನಲ್ಲೇ ಕೆಲಸ ಮಾಡಿ, ಫ್ಲೋರ್ ಇಂದ ಕೆಲಸ ಸ್ಟಾರ್ಟ್ ಮಾಡಿ ಒಂದಿನ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗ್ತೀರಾ. ಫ್ಯಾಕ್ಟ್ರಿ ಮ್ಯಾನೇಜರ್ ಇಂದ ಕೆಲಸ ಮಾಡಿ ಒಂದಿನ ಕಂಪ್ನಿಗೆ ಬೋರ್ಡ್ಗೆ ಸಹ ಸೇರ್ಬೋದು. ಇದು ಒಂದು ಮಾತಾಗಿತ್ತು. ವಿಶೇಷವಾಗಿ ಏನಪ್ಪಾ ಅಂದ್ರೆ ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಈ ತರ ಒಂದು ಕನ್ಕ್ಲೇವ್ ತುಂಬಾ ಹೆಚ್ಚು ಮಹತ್ವ ಪಡೆಯುತ್ತೆ ಅಂತ ಅವರ ಒಂದು ಅಭಿಪ್ರಾಯ ಆಗಿತ್ತು. ಮತ್ತೆ ಹಲವಾರು ಕೂಲಂಕುಷವಾದ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚ್ಕೊಂಡ್ರು ಅಂತಾನೆ ಹೇಳ್ಬಹುದಾಗಿತ್ತು. ಮತ್ತೆ ಇದಾಗಿತ್ತು ಇವತ್ತಿನ ವಿಶೇಷ ವರದಿ. ಮತ್ತೊಂದು ವಿಶೇಷ ವರದಿಯೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ. ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಮ್ಮೆಲ್ಲರ ಕಂಪನಿ.